ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನಾನು ಫಸ್ಟ್ PU ಸೀರೀಸ್ನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಆ್ಯಂಡ್ ಅದರ ಬೇಸಿಸ್ ಮೇಲೆ ಫ್ಯೂ ಎಕ್ಸಾಂಪಲ್ಸನ್ನು ನೋಡಿದ್ವಿ. ಅದ್ರ ಜೊತೆಗೆ ಲಾಸ್ ರಿಲೇಟೆಡ್ ಟು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಬಗ್ಗೆನೂ ನೋಡಿದ್ವಿ. ಸೊ ಇವತ್ತು ನಾವು ಒಂದು ಹೊಸ ಟೈಪ್ ಆಫ್ ಸೆಟ್ಟನ್ನು ನೋಡೋಣ, ಡಿಫರೆನ್ಸ್ ಆಫ್ ಸೆಟ್ಸ್. ಥರ್ಡ್ ಒನ್ ಅಂತ ಅನ್ಕೊಳ್ಳಿ. 2 ಟೈಪ್ ಆದ್ಮೇಲೆ ಥರ್ಡ್ ಒನ್ ಡಿಫರೆನ್ಸ್ ಆಫ್ ಸೆಟ್ಸ್. ಓಕೆ, ಡಿಫರೆನ್ಸ್ ಆಫ್ ಸೆಟ್ಸ್ ಹೆಸರಲ್ಲೇ ಇದೆ ಡಿಫರೆನ್ಸ್, ಬಟ್ ಇಲ್ಲಿ ನಂಬರ್ಸ್ ಇಲ್ಲ, ಸೆಟ್ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಫರೆನ್ಸ್ ಅಲ್ಲಿ ಸೇಮ್ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅನ್ನು ನಾವು ಹೇಗೆ ಮಾಡ್ತೀವಲ್ಲ ಅದೇ ರೀತಿನೇ ಮಾಡಬೇಕು. ಬಟ್ ದೇರ್ ಈಸ್ ಫ್ಯೂ ಚೇಂಜಸ್. ವಾಟ್ ಆರ್ ದೋಸ್ ಚೇಂಜಸ್? ಲೆಟ್ ಅಸ್ ಮೂವ್ ಆನ್ ಟು ದ ಕಾನ್ಸೆಪ್ಟ್. ವಾಟ್ ಎಕ್ಸಾಕ್ಟ್ಲಿ ಡಿಫರೆನ್ಸ್ ಆಫ್ ಸೆಟ್ಸ್ ಮೀನ್ಸ್. ಸಪೋಸ್ ಐ ವಿಲ್ ಟೇಕ್ A minus B. ಡಿಫರೆನ್ಸ್ ಅಂತ ಹೇಳಿರೋದ್ರಿಂದ ವಿ ವಿಲ್ ಯೂಸ್ ದ ಸಿಂಬಲ್ ಮೈನಸ್ ಇಟ್ ಸೆಲ್ಫ್. ಓಕೆ, ದೆರ್ ಇಸ್ ನೋ ಚೇಂಜಸ್ ಇನ್ ಇಟ್. ಸೊ A ಮೈನಸ್ B ಅಂತ ಹೇಳಿದವಾಗ ಇಲ್ಲೂ ಕೂಡ ಇಂಟರ್ಸೆಕ್ಷನ್ನೇ ಮಾಡಬೇಕು. ಬಟ್ ನಮಗೆ ಇವೆರಡರಲ್ಲಿ ಯಾವುದು ಕಾಮನ್ ಇರುತ್ತಲ್ಲ ಅದನ್ನು ಬಿಟ್ಟು A ಯಲ್ಲಿ ರಿಮೈನಿಂಗ್ ಎಲಿಮೆಂಟ್ಸ್ ಏನಿರುತ್ತಲ್ಲ ಅದನ್ನು ಬರಿತೀವಿ. ಅದೇ ರೀತಿ B ಮೈನಸ್ A ಇಲ್ಲೂ ಅಷ್ಟೇ ಕಾಮನ್ ಎಲಿಮೆಂಟ್ಸ್ ಬಿಟ್ಬಿಟ್ಟು B ಯಲ್ಲಿ ಏನು ಎಲಿಮೆಂಟ್ಸ್ ಉಳ್ಕೊಳ್ಳುತ್ತೆ ಆಫ್ಟರ್ ದಟ್ ಅದನ್ನು ನಾವು ಆನ್ಸರ್ ರಿಸಲ್ಟ್ ಆಗಿ ಸೆಟ್ಟನ್ನು ಫಾರ್ಮ್ ಮಾಡ್ತೀವಿ. ಸೊ ಇದು ನಿಮಗೆ ನಾನು ಬಾಯಲ್ಲಿ ಹೇಳೋದಕ್ಕಿಂತ ಐ ವಿಲ್ ಡೈರೆಕ್ಟ್ಲಿ ಗೋ ಟು ದ ಎಕ್ಸಾಂಪಲ್ಸ್, ದೆನ್ ಯು ವಿಲ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಹೌ ಯು ವಿಲ್ ಗೋಯಿಂಗ್ ಟು ಕ್ರಿಯೇಟ್ ದ್ಯಾಟ್ ಡಿಫರೆನ್ಸ್ ಆಫ್ ಸೆಟ್ಸ್. ಓಕೆ, next example number 18. Okay, example 18. Let A equals 1 2 3 4 5 6. B equals 2 4 6 8. So here we have to find both A minus B as well as B minus A. ಇಲ್ಲಿ ಎರಡಕ್ಕೂ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಹೋಗುತ್ತೆ. ಲೆಟ್ ಅಸ್ ಸಿ ಇಟ್. ಓಕೆ, ಸೊ ಫಸ್ಟ್ ನಾವು ಸೆಟ್ಟನ್ನು ಮೈನಸ್ ಅಂದರೆ A ಮೈನಸ್ B ಹೇಗೆ ಬರಿಬೇಕು? ಫಸ್ಟ್ ಸೆಟ್ ಮುಖಾಂತರ ಸೆಟ್ಟನ್ನು ಬರ್ಕೊಂಡ್ಬಿಟ್ಟು -2 4 6 8 ಈ ಥರ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡಲೇಬೇಕು. ಫಸ್ಟು ಅಪ್ಲೈ ಮಾಡಬೇಕು ಸೆಟ್ಟನ್ನು. A ಸೆಟ್ ಏನು, B ಸೆಟ್ ಏನು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅಲ್ವಾ. A ಮೈನಸ್ B ಅಂತ ಹೇಳಿದ್ರೆ ಕಾಮನ್ ಎಲಿಮೆಂಟ್ಸ್ ಯಾವುದಿರುತ್ತೆ ಅದನ್ನು ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ A ಏನು ಉಳ್ಕೊಳ್ಳುತ್ತೆ. ಇಲ್ಲಿ ಫಸ್ಟು ಕಾಮನ್ ಇರೋದನ್ನು ಮಾರ್ಕ್ ಮಾಡ್ಕೊಳ್ಳಿ. 2 ಕಾಮನ್ ಇದೆ, ರೈಟ್. 4 ಕಾಮನ್ ಇದೆ, 6 ಕೂಡ ಕಾಮನ್ ಇದೆ. ಓಕೆ, ಅಲ್ಲಿ ಉಳಿದಿದ್ದು ಯಾವ್ದು ಈ ಸೆಟ್ಟಲ್ಲಿ 1 3 5 ಆರ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಆಫ್ ಸೆಟ್ A. ದಟ್ ಈಸ್ ಅವರ್ ಡಿಫರೆನ್ಸ್ ಆಫ್ ಸೆಟ್ಸ್, ದಟ್ ಈಸ್ A ಮೈನಸ್ B. B ಮೈನಸ್ ಎನು ಕೂಡ ಇದೇ ರೀತಿ. ಫಸ್ಟ್ B ಸೆಟ್ ಅನ್ನು ಬರ್ಕೊಳ್ಳಿ, ಮೈನಸ್ ನೆಕ್ಸ್ಟ್ A ಸೆಟ್. ಓಕೆ, ಸೊ ಹಿಯರ್ ಆಲ್ಸೋ ಯು ಜಸ್ಟ್ ಮಾರ್ಕ್ ಇಟ್ ಡೌನ್ ದ ಕಾಮನ್ ಎಲಿಮೆಂಟ್ಸ್. 2 4 6 ಇದೆ ಕಾಮನ್ ಎಲಿಮೆಂಟ್ಸ್ ಆಗಿ. ಈಗ ಇಲ್ಲಿ ನೋಡೋದಲ್ಲ, ಇಲ್ಲಿ ನೋಡಬೇಕು. ಇಲ್ಲಿ B ಅಲ್ಲಿ ಯಾವುದು ಕಾಮನ್ ಆಗದೆ ಉಳ್ಕೊಂಡಿರೋ ಎಲಿಮೆಂಟ್ ಯಾವುದು? ಸೊ ದಟ್ ಈಸ್ 8. ಸೊ ಹೀಗೆ ಡಿಫರೆನ್ಸ್ ಆಫ್ ಸೆಟ್ಸನ್ನು ನಾವು ಈ ರೀತಿ
ಮಾಡ್ತೀವಿ. ಓಕೆನಾ? ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್, ದಟ್ ಇಸ್ ಎಕ್ಸಾಂಪಲ್ 19. ಎಕ್ಸಾಂಪಲ್ 19 ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಸಾಲ್ವ್ ಮಾಡಬೇಕು. ಓಕೆ, ಸೊ ಒಂದು ಸೆಟ್ಟು ಓವಲ್ಸ್ ಕೊಟ್ಟಿದ್ದಾರೆ, ಎ ಇ ಐ ಓ ಯು. ಮತ್ತೊಂದು ಸೆಟ್ ಏನು ಕೊಟ್ಟಿದ್ದಾರೆ, ಬಿ ಈಕ್ವಲ್ಸ್ ಎ ಐ ಕೆ ಯು. ಓಕೆ, ಸೊ ವಿ ಹ್ಯಾವ್ ಟು ಫೈಂಡ್ ವಿ ಮೈನಸ್ ಬಿ. meanwhile we have to find both of it, that is v minus b, b minus v. ಓಕೆ, ಫಸ್ಟು ವಿ ಅಲ್ಲಿ ಏನು ಎಲಿಮೆಂಟ್ಸ್ ಇದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ನಮ್ಮ ಈಕ್ವೇಷನ್ಗೆ. ಮೈನಸ್ ಎ ಐ ಕೆ ಯು. ಓಕೆ, ಸೊ ಇಲ್ಲಿ ಉಳ್ಕೊಳ್ಳೋದು ಯಾವುದೆಲ್ಲ ಕಾಮನ್ ಇದೆ, ಜಸ್ಟ್ ಎನ್ಸರ್ಕಲ್ ಇಟ್. ಐ ಮತ್ತು ಯು ಕಾಮನ್ ಇದೆ, ಇಷ್ಟು ಕಾಮನ್ ಇದೆ. ಅದು ಬಿಟ್ಬಿಟ್ಟು ವಿ ಸೆಟ್ಟಲ್ಲಿ ಏನು ಉಳ್ಕೊಂಡಿದೆ, ಇ ಮತ್ತು ಓ ಉಳ್ಕೊಂಡಿದೆ, ಅದನ್ನು ಬರೀಬೇಕು. ಸೊ ನೆಕ್ಸ್ಟ್ ಎ ಐ ವಿ, ವಿ ಮೈನಸ್ ಬಿ ಆಯಿತು. ಈಗ ಬಿ ಮೈನಸ್ ವಿಗೆ ಅಪ್ಲೈ ಮಾಡ್ಕೊಡಿ ಸೆಟ್ ಆ್ಯಂಡ್ ಇಟ್ಸ್ ಎಲಿಮೆಂಟ್ಸನ್ನು. ಸೊ ಇಲ್ಲೂ ಅಷ್ಟೇ ಕಾಮನ್ ಇರೋ ಎಲಿಮೆಂಟ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಎ ಐ ಯು ಕಾಮನ್ ಎಲಿಮೆಂಟ್ಸ್ ಆಗಿರುತ್ತೆ. ಬಿ ಸೆಟ್ಟಲ್ಲಿ ಈಗೇನು ಉಳ್ಕೊಳ್ತು, ಕೆ ಒಂದು ಎಲಿಮೆಂಟು ಉಳ್ಕೊಂಡಿದೆ. ಈ ರೀತಿ ಡಿಫ್ರೆನ್ಸ್ ಆಫ್ ಸೆಟ್ಸನ್ನು ಮಾಡ್ತಾ ಹೋಗ್ತೀವಿ. ನಾನು ಇನ್ನೊಂದ್ಸರಿ ನಿಮಗೆ ರಿಕಾಲ್ ಮಾಡಿಬಿಡ್ತೀನಿ. ಸೊ ಡಿಫ್ರೆನ್ಸ್ ಆಫ್ ಸೆಟ್ 2 ಸೆಟ್ ಇರುತ್ತೆ. ಎ ಮೈನಸ್ ಬಿ ಅಂತ ಹೇಳಿದ್ರೆ ವಿ ಶುಡ್ ಮಾರ್ಕ್ ಡೌನ್ ದ ಕಾಮನ್ ಎಲಿಮೆಂಟ್ಸ್ ಫಸ್ಟ್. ಆ ಕಾಮನ್ ಎಲಿಮೆಂಟ್ಸ್ ಬಿಟ್ಟು ಎ ಸೆಟ್ಟಲ್ಲಿ ಯಾವುದಿದೆ ಅದನ್ನು ಬರಿತೀವಿ, ಅದು ಎ ಮೈನಸ್ ಬಿ. ಅದೇ ರೀತಿ ಬಿ ಮೈನಸ್ ಎ ಅಂತ ಹೇಳಿದ್ರೆ ಎಗೈನ್ ಕಾಮನ್ ಎಲಿಮೆಂಟ್ಸ್ನ ಮಾರ್ಕ್ ಡೌನ್ ಮಾಡ್ಕೋತೀವಿ. ಮಾರ್ಕ್ ಡೌನ್ ಮಾಡ್ಕೊಂಡ್ಬಿಟ್ಟು ಬಿ ಯಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಉಳ್ಕೊಂಡಿರುತ್ತೆ ವಿಚ್ ಆರ್ ನಾಟ್ ಇನ್ಕ್ಲೂಡಿಂಗ್ ಇನ್ ಕಾಮನ್ ಎಲಿಮೆಂಟ್ಸ್, ಸೊ ಅದನ್ನು ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಸೊ ಇದು ಡಿಫ್ರೆನ್ಸ್ ಆಫ್ ಸೆಟ್ಸ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಡಿಫ್ರೆನ್ಸ್ ಆಫ್ ಸೆಟ್ಸನ್ನು ಹೇಳಿದ್ದೀನಿ. ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡೋಣ. ಎಕ್ಸಸೈಸ್ ಐ ಗೆಸ್ 1.4. ಓಕೆ, ಎಕ್ಸಸೈಸ್ 1.4 ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಅ ಶಾರ್ಟ್ ಬ್ರೇಕ್. ಸ್ಟೇ ಟ್ಯೂನ್ ಟು ಮೈ ಚಾನಲ್. ಸೊ ನಿಮಗಿದು ಅರ್ಥ ಆಗಿದ್ರೆ, ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯರ್ ಫ್ರೆಂಡ್ಸ್. ಪ್ಲೀಸ್ ಡೂ ಲೈಕ್ if you find my effort is worthful. Thank you for watching.